ವಿದೇಶಿ ಪ್ರವಾಸಕ್ಕೆ ಮುಂದಾದ ಶಾಸಕರು ವಿರೋಧದ ನಡುವೆಯೇ ಶಾಸಕರ ವಿದೇಶಿ ಪ್ರವಾಸ ಅಧ್ಯಯನದ ಹೆಸರಿನಲ್ಲಿ ಶಾಸಕರು ವಿದೇಶಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಪಶುಸಂಗೋಪನಾ ಇಲಾಖೆಯಿಂದ ಆಯೋಜನೆ ಮಾಡಿರೋದು ಪುಟ್ಟರಂಗ ಶೆಟ್ಟಿ, ತಮ್ಮಣ್ಣ ಸೇರಿ ಹಲವರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ವಿದೇಶಿ ಪ್ರವಾಸಕ್ಕೆ ಶಾಸಕರುಗಳು ಮುಂದಾಗ್ತಾ ಇದ್ದಾರೆ. ಒಂದು ಸ್ವಲ್ಪ ವಿರೋಧವೂ ಇದೆ. ಈ ವಿರೋಧದ ನಡುವೆನೇ ಶಾಸಕರುಗಳು ವಿದೇಶಿ ಪ್ರವಾಸವನ್ನು ಕೈಗೊಳ್ತಾ ಇರೋದು. ಇದು ರೀಸನ್ ಏನು ಅಂತಂದರೆ ಅಧ್ಯಯನ ನಡೆಸೋಕ್ಕೆ ಅಂತ ಹೋಗ್ತಾ ಇರೋದು ಅಂತ. ಶಾಸಕರ ವಿದೇಶಿ ಪ್ರವಾಸ ಪಶುಸಂಗೋಪನಾ ಇಲಾಖೆಯಿಂದ ಆಯೋಜನೆ ಆಗಿರೋದು. ಯಾರ್ಯಾರು ಹೋಗ್ತಿದ್ದಾರೆ? ಪುಟ್ಟರಂಗ ಶೆಟ್ಟಿ ಅವರು, ತಮ್ಮಣ್ಣ ಸೇರಿ ಇನ್ನೂ ಒಂದಷ್ಟು ಜನ ಹೋಗ್ತಾ ಇದ್ದಾರೆ. ಬೇಡ ಅಂತಲೂ ಇತ್ತು, ವಿರೋಧವೂ ಇತ್ತು. ಇದ್ರ ಮಧ್ಯದಲ್ಲೂ ಕೂಡ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ವಿದೇಶಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಕೆಲವು ಶಾಸಕರುಗಳು ಹೋಗೋದು ಬೇಡ ಅನ್ನುವಂಥ ವಿರೋಧ ಆಗಿತ್ತು, ಬೇಡ ಅನಿಸುತ್ತೆ ಅಂತ. ಆದರೂ ಕೂಡ ಹೋಗ್ತಾ ಇದ್ದಾರೆ ಕೆಲವು ಶಾಸಕರುಗಳು. ಇನ್ನು ವಿದೇಶಿ ಪ್ರವಾಸ ಈ ಅಧ್ಯಯನದ ಹೆಸರಲ್ಲಿ ಹೋಗ್ತಾ ಇರುವಂಥದ್ದು. ಪಶುಸಂಗೋಪನಾ ಇಲಾಖೆಯಿಂದ ಆಯೋಜನೆ ಮಾಡಲಾಗಿತ್ತು, ಹಾಗಾಗಿ ತೆರಳ್ತಾ ಇದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಮತ್ತು ತಮ್ಮಣ್ಣ ಇನ್ನು ಕೆಲವರು ಹೋಗ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕೆ ಫಾರಿನ್ ಟೂರ್ ಬೇಕಾ ಬೇಡ, ಏನು ಅಧ್ಯಯನ ನಡೆಸೋದಿರುತ್ತೆ, ಬೇಡ ಇತ್ತು, ಈ ಥರದ್ದೆಲ್ಲ ಇತ್ತು. ಬಟ್ ಇದ್ರ ನಡುವೆ ತಯಾರಾಗಿದ್ದಾರೆ. ಹೋಗ್ತೀವಿ, ಅಧ್ಯಯನ ಮಾಡ್ಕೊಂಡು ಬರ್ತೀವಿ, ಪ್ರವಾಸವನ್ನು ಕೈಗೊಳ್ತೀವಿ ಅಂತ ರೆಡಿಯಾಗಿದ್ದಾರೆ. ಶಾಸಕರು MLCಗಳ ಫಾರಿನ್ ಟೂರ್ ಇದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರವಾಸ ಕೈಗೊಳ್ತಾ ಇರೋದು. ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಅಧ್ಯಯನ ಪ್ರವಾಸ ಅಂತ ಇದ್ರ ಹೆಸರು. 25 ಶಾಸಕರ ಹೆಸರಿನಲ್ಲಿ ಟಿಕೆಟ್ ಬುಕಿಂಗ್ ಆಗಿದೆ. 25 ಜನ ಶಾಸಕರು. ಯಾರ್ಯಾರು? ಸಚಿವ ಕೆ ವೆಂಕಟೇಶು, ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳು, BM ನಾಗರಾಜು, ಯಶವಂತರಾಯಗೌಡ, ಮತ್ತು ಅನಿಲ್ ಚಿಕ್ಕಮಾದು, JT ಪಾಟೀಲು, ಆಮೇಲೆ ಅಲ್ಲಮಪ್ರಭು ಪಾಟೀಲು, ಬಸನಗೌಡ ದದ್ದಲ್ಲು, AR ಕೃಷ್ಣಮೂರ್ತಿ, ಬಸನಗೌಡ ತುರ್ವಿಹಾಳ MLCಗಳಿಂದ ಅಧ್ಯಯನ ಪ್ರವಾಸಕ್ಕೆ ಅಂತ ತೆರಳ್ತಾ ಇರೋದಂತೆ. ಸೊ ಇವ್ರಗಳ ಹೆಸರಿನಲ್ಲಿ ಟಿಕೆಟ್ ಬುಕ್ ಆಗಿದೆ. ಏನು ಎತ್ತ ಅನ್ನೋದು ನೋಡಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಬೇಡ ಅನ್ನೋ ವಿರೋಧ, ಇದ್ರ ಮಧ್ಯವೂ ಕೂಡ ಯಾರ್ಯಾರು ತೆರಳ್ತಾ ಇದ್ದಾರೆ, ಏನಾಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ? ನೀತಿ, ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಒಂದು ಕಡೆ CM DK ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಬೇಕು, ತಮ್ಮ CM ಕುರ್ಚಿ ವಿಚಾರವನ್ನ ಅವರ ಮುಂದೆ ಪ್ರಸ್ತಾಪ ಮಾಡಬೇಕು, ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಆಗಿಲ್ಲ. ಇವತ್ತು ಕೂಡ ಭೇಟಿಗೆ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಲವು ಶಾಸಕರು ಈಗ ವಿದೇಶಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಅಧ್ಯಯನದ ಹೆಸರಿನಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರವಾಸವನ್ನ ತೆರಳೋದಕ್ಕೆ ಈಗ ಸುಮಾರು 25 ಶಾಸಕರ ಹೆಸರಿನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಅದರಲ್ಲಿ ಪಶುಸಂಗೋಪನಾ ಇಲಾಖೆ ಸಚಿವರಾಗಿರುವಂತ ವೆಂಕಟೇಶ್ ಅವರ ನೇತೃತ್ವದಲ್ಲೇ ಈ ಶಾಸಕರು ಮತ್ತೆ MLCಗಳ ತಂಡ ಅಧ್ಯಯನ ಪ್ರವಾಸವನ್ನ ಕೈಗೊಳ್ತಾ ಇದೆ. ಹಿರಿಯ ಶಾಸಕರಾಗಿರುವಂತ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳು, BM ನಾಗರಾಜು, ಯಶವಂತರಾಯಗೌಡ ಪಾಟೀಲು, ಅನಿಲ್ ಚಿಕ್ಕಮಾದು, JT ಪಾಟೀಲ್, ಅಲ್ಲಮಪ್ರಭು ಪಾಟೀಲು, ಬಸವನಗೌಡ ದದ್ದಲ್ಲು, ಕೃಷ್ಣಮೂರ್ತಿ ಮತ್ತೆ ತುರ್ವಿಹಾಳ ಸೇರಿದಂತೆ MLCಗಳು ಕೂಡ ಈ ಒಂದು ಅಧ್ಯಯನ ಪ್ರವಾಸದಲ್ಲಿದ್ದಾರೆ. 16ರಂದು ಅವರು ಆಸ್ಟ್ರೇಲಿಯಾಗೆ ತೆರಳ್ತಾ ಇದ್ದಾರೆ, ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ತೆರಳ್ತಾ ಇದ್ದಾರೆ. ಆದ್ರೆ ಇದ್ರ ಶಾಸಕರ ಅಧ್ಯಯನ ಪ್ರವಾಸಕ್ಕೆ ಇಲ್ಲಿ ಸಮಸ್ಯೆ ಏನು ಇಲ್ಲ. ಆದ್ರೆ ತೆರಳ್ತಾ ಇರುವಂತ ಈ ಸಂದರ್ಭದಲ್ಲೇ ನಾನಾ ರಾಜಕೀಯ ಚರ್ಚೆಗಳು ಕೂಡ ಈಗ ಶುರುವಾಗ್ತಾ ಇದೆ. ಈ ಕಡೆ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಆಪ್ತರು ಕೆಲವೇ ದಿನಗಳಲ್ಲಿ ರೆಸಾರ್ಟ್ಗಳ ಕಡೆ ಮುಖ ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅವರ ಬೆಂಬಲಿಗ ಶಾಸಕರು. ಸೊ ಇಂಥ ಸಂದರ್ಭದಲ್ಲೇ CM ಆಪ್ತ ವರ್ಗದಲ್ಲಿ ಗುರುತಿಸ್ಕೊಂಡಂತವ್ರು ಕೆ ವೆಂಕಟೇಶ್, ಜೊತೆಗೆ ಇಲ್ಲಿ ಬಹುತೇಕ ಶಾಸಕರು CM ಆಪ್ತ ವಲಯದಲ್ಲೇ ಇದ್ದಂತವ್ರು. ಹಾಗಾಗಿ ಇವರಿಗೆ ಅಧ್ಯಯನ ಪ್ರವಾಸವಾದ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ಸ್ಟ್ರೆಂತ್ ಅನ್ನ ತೋರಿಸ್ಕೊಳ್ಳೋದಕ್ಕೆ, ನಮ್ದು ಕೂಡ ಶಕ್ತಿ ಸಾಮರ್ಥ್ಯ ಇಷ್ಟಿದೆ ಅನ್ನುವಂತ ತೋರಿಸ್ಕೊಳ್ಳುವಂತ ಪ್ರಯತ್ನ ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಕಡೆಯಿಂದಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದರಿಂದ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಶಾಸಕರ ವಿದೇಶಿ ಪ್ರವಾಸ, ಮತ್ತೊಂದು ಕಡೆ ಕೆಲವು ಶಾಸಕರ ರೆಸಾರ್ಟ್ ಕಡೆ ಹೋಗುವಂತಹ ಚರ್ಚೆಗಳೇನಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು
ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗೆ.